ವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಕರ್ತರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವೇಶ್ವರ ದೇವರು ತನ್ನ ಪ್ರಜೆಯನ್ನು ಎಂದಿಗೂ ಕೈಬಿಡುವುದಿಲ್ಲ. ಬದಲಾಗಿ ಜನರ ಮಧ್ಯದಿಂದಲೇ ಕೆಲವರನ್ನು ಆರಿಸಿ ತನ್ನ ಪ್ರಜೆಯ ಪಾಲನೆ ಪೋಷಣೆ ಮಾಡುತ್ತಾರೆ. ದುರ್ಬಲ ಪಾಪಿ ಮಾನವರನ್ನು ಆರಿಸಿ ಅವರನ್ನು ತಮ್ಮ ಶುಭ ಸಂದೇಶವನ್ನು ಸಾರಲು ಶಕ್ತರನ್ನಾಗಿ ಮಾಡುತ್ತಾರೆ. ಹೀಗೆ ಪ್ರವಾದಿ ದೇವರಿಂದ ಆರಿಸಲ್ಪಟ್ಟವ ಎಂಬುದರ ಬಗ್ಗೆ ಯೆರೆಮೀಯ ಪ್ರವಾದಿಯಿಂದ ಆಯ್ದ ಇಂದಿನ ಮೊದಲನೆಯ ವಾಚನ ತಿಳಿಸುತ್ತದೆ. ನಾವೆಲ್ಲ ಭಕ್ತಿಯಿಂದ ಈ ವಾಚನವನ್ನು ಆಲಿಸೋಣ. ಪ್ರವಾದಿ ಯೆರೆಮೀಯ ಗ್ರಂಥದಿಂದ ಇಂದಿನ ವಾಚನ. ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಸ್ವಾಮಿ ಸರ್ವೇಶ್ವರ, ನಾನು ಮಾತು ಬಲ್ಲವನಲ್ಲ, ಇನ್ನೂ ತರುಣ ಎಂದು ವಿನ್ನವಿಸಿದೆ. ಆಗ ಸರ್ವೇಶ್ವರ ನನಗೆ, ನಾನೊಬ್ಬ ತರುಣ ಎನ್ನಬೇಡ. ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇಬೇಕು. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇಬೇಕು. ಅವರಿಗೆ ಅಂಜಬೇಡ. ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗೆ ಇರುತ್ತೇನೆ. ಇದು ಸರ್ವೇಶ್ವರನಾದ ನನ್ನ ಮಾತು ಎಂದು ಹೇಳಿದರು. ಬಳಿಕ ಸ್ವಾಮಿ ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ರಾಷ್ಟ್ರಗಳ ಮೇಲೂ ರಾಜ್ಯಗಳ ಮೇಲೂ ಅಧಿಕಾರ ಉಳ್ಳವನಾಗಿ ನಾನು ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ಇದರಿಂದಾಗಿ ಕಿತ್ತು ಹಾಕುವ ಹಾಗೂ ಕೆಡವುವ, ನಾಶಪಡಿಸುವ ಹಾಗೂ ನೆಲಸಮ ಮಾಡುವ, ಕಟ್ಟುವ ಹಾಗೂ ನೆಡುವ ಕಾರ್ಯ ನಿನ್ನದು ಎಂದರು. ದೇವರ ವಾಕ್ಯವಿದು.
ನಮಿದೆನು ನಿನ್ನ ಪವಿತ್ರ ನಾಮವನ ಸ್ತುತಿದೆನು ನೀ ಕರುಣ ಸಾಗರನು ಹರ್ಷದಲ್ಲಿ ಹಾಡುವೆನು ದೇವರೇ ನನ್ನ ದೇವರೇ ಅಂತರಾಳದಿ ನಿನ್ನ ನಮಿಸುವೆ ನಿನ್ನ ಬಯಸುವೆ ಆತನ ಉಪಕಾರಗಳೆಂದು ಮರೆಯದಿರು ಆತನ ಪವಿತ್ರ ನಾಮವ ತೊರೆಯದಿರು ಪಾಪಕೂಪದಿ ರಕ್ಷಿಪನು ನಿರಂತರವೂ ಪ್ರೀತಿಪನು ದೇವರೇ ನನ್ನ ದೇವರೇ ಅಂತರಾಳದಿ ನಿನ್ನ ನಮಿಸುವೆ ನಿನ್ನ ಬಯಸುವೆ ದೇವರೇ ನನ್ನ ದೇವರೇ ಅಂತರಾಳದಿ ನಿನ್ನ ನಮಿಸುವೆ ನಿನ್ನ ಬಯಸುವೆ ಸ್ತುತಿಸುವೆ ನಮಿಸುವೆ ಎಂದಿಗೂ ದೇವರೇ ನಿನ್ನ ಭಜಿಸುವೆ. ನಮ್ಮಲ್ಲಿ ಪ್ರತಿಯೊಬ್ಬನು ಕ್ರಿಸ್ತ ಯೇಸು ಅನುಗ್ರಹಿಸಿದ ಪ್ರಕಾರವೇ ವರಗಳನ್ನು ಪಡೆದಿದ್ದಾನೆ. ಕರೆಯಲ್ಪಟ್ಟವರಿಗೆ ವಿವಿಧ ರೀತಿಯ ವರದಾನಗಳನ್ನು ದೇವರು ಕರುಣಿಸಿದ್ದಾರೆ. ನಾವು ಪ್ರೀತಿಯಿಂದಲೇ ಬೆಳೆಯುತ್ತೇವೆ ಹಾಗೂ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ ಎನ್ನುತ್ತದೆ ಎಫೆಸಿಯರಿಗೆ ಬರೆದ ಇಂದಿನ 2ನೇ ವಾಚನ. ಈ ವಾಚನವನ್ನು ನಾವು ಭಕ್ತಿಯಿಂದ ಆಲಿಸೋಣ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 4, 7 ಮತ್ತು 11ರಿಂದ 16 ವಚನಗಳು. ಆದರೂ ನಮ್ಮಲ್ಲಿ ಪ್ರತಿಯೊಬ್ಬನು ಕ್ರಿಸ್ತ ಯೇಸು ಅನುಗ್ರಹಿಸುವ ಪ್ರಕಾರವೇ ವರಗಳನ್ನು ಪಡೆದಿದ್ದಾನೆ. ಈ ವ್ಯಕ್ತಿ ನರಮಾನವರಿಗೆ ವರದಾನಗಳನ್ನಿತ್ತರು. ಕೆಲವರನ್ನು ಪ್ರೇಷಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಮತ್ತು ಬೋಧಕರನ್ನಾಗಿಯೂ ನೇಮಿಸಿದರು. ದೇವಜನರನ್ನು ಪರಿಣಿತರನ್ನಾಗಿಸಿ ದೇವರ ಸೇವೆಗೆ ಸಿದ್ಧಗೊಳಿಸಲೆಂದು ಮತ್ತು ಯೇಸು ಕ್ರಿಸ್ತರ ದೇಹವಾದ ಧರ್ಮಸಭೆ ಅಭಿವೃದ್ಧಿ ಹೊಂದಲೆಂದು ಈ ವರಗಳನ್ನು ಅವರಿಗೆ ನೀಡಿದರು. ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನನ್ನು ಕುರಿತು ಜ್ಞಾನದಿಂದಲೂ ಐಕ್ಯಮತ್ಯವನ್ನು ಮತ್ತು ಪರಿಪಕ್ವತೆಯನ್ನು ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. ಇನ್ನು ಮೇಲೆ ನಾವು ಸಣ್ಣ ಮಕ್ಕಳಂತೆ ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಪಟ್ಟು ಅತ್ತಿತ್ತ ಅಲೆದಾಡುವುದಿಲ್ಲ, ಗಾಳಿ ಬಂದಂತೆ ತೂರಾಡುವುದಿಲ್ಲ. ಬದಲಾಗಿ ಪ್ರೀತಿಯಿಂದ ಸತ್ಯವನ್ನೇ ನುಡಿಯುತ್ತೇವೆ. ಶಿರಸ್ಸಾದ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸರ್ವತೋಮುಖವಾಗಿ ಬೆಳೆಯುತ್ತೇವೆ. ಇಡೀ ದೇಹವು ಕ್ರಿಸ್ತನನ್ನೇ ಆಧರಿಸಿದೆ. ಅವರಲ್ಲಿಯೇ ಎಲ್ಲ ನರನಾಡಿಗಳು ಕೀಲು ಗಂಟುಗಳು ಒಂದಾಗಿ ಕೆಲಸ ಮಾಡುತ್ತವೆ. ಪ್ರತಿಯೊಂದು ಅಂಗವು ತನ್ನ ಕೆಲಸವನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸುವುದರಿಂದ ಇಡೀ ದೇಹ ಬೆಳೆಯುತ್ತಾ ಪ್ರೀತಿಯಲ್ಲಿ ಪ್ರವರ್ತಿಸುತ್ತಾ ಕ್ಷೇಮಾಭಿವೃದ್ಧಿಯನ್ನು ಪಡೆಯುತ್ತದೆ. ದೇವರ ವಾಕ್ಯವಿದ್ದು
ನಿಮ್ಮೊಡನೆಯೂ ಇರಲಿ. ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತನೇ, ನಿಮಗೆ ಮಹಿಮೆಯಾಗಲಿ. ಯೇಸು ಸ್ವಾಮಿ ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಗ್ರಂಥವನ್ನ ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನ ಅವರ ಕೈಗೆ ಕೊಟ್ಟರು. ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ದೇವರ ಆತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನ ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿ ದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯವನ್ನು ನೀಡಲು, ದೇವರು ತಮ್ಮ ಜನತೆಯನ್ನ ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಈ ವಾಕ್ಯವನ್ನು ಓದಿ ಸುರುಳಿಯನ್ನ ಸುತ್ತಿ ಪ್ರಾರ್ಥನಾ ಮಂದಿರದ ಸೇವಕನ ಕೈಗಿತ್ತು ಯೇಸು ಕುಳಿತುಕೊಂಡರು. ಅಲ್ಲಿದ್ದ ಎಲ್ಲರ ಕಣ್ಣುಗಳು ಅವರ ಮೇಲೆಯೇ ನಾಟಿದ್ದವು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಈಗ ಯಾಜಕ ದೀಕ್ಷೆಯ ವಿಧಿ ಪ್ರಾರಂಭವಾಗುತ್ತದೆ. ಅಭ್ಯರ್ಥಿಯ ಕರೆ. ಯಾಜಕ ದೀಕ್ಷೆಯನ್ನು ಪಡೆಯಲಿರುವ ಅಭ್ಯರ್ಥಿಯನ್ನು ಈಗ ಯೇಸು ಸಭೆಯ ಪ್ರತಿನಿಧಿಗಳಾದ ವಂದನೀಯ ಸ್ವಾಮಿ ಜೆರೋಮ್ ಸ್ಟಾನಿಸ್ಲಾಸ್ ಡಿಸೋಜರ್ ಅವರು ವೈಯಕ್ತಿಕವಾಗಿ ಹೆಸರಿಡಿದು ಕರೆದು ಯಾಜಕ ಪದವಿಗೆ ಏರಿಸಲಿಕ್ಕಾಗಿ ಮಹಾಧರ್ಮಾಧ್ಯಕ್ಷರಲ್ಲಿ ಮನವಿ ಮಾಡುತ್ತಾರೆ. ಮಹಾಧರ್ಮಾಧ್ಯಕ್ಷರು ಈ ಅಭ್ಯರ್ಥಿಯ ಯೋಗ್ಯತೆ ಹಾಗೂ ಅರ್ಹತೆಗಳ ಬಗ್ಗೆ ವಿಚಾರಣೆ ಮಾಡುವರು. ಅವರು ಯಾಜಕ ಪದವಿಗೆ ಅರ್ಹರೆಂದು ಮನಗಂಡ ಮೇಲೆ ಮಹಾಧರ್ಮಾಧ್ಯಕ್ಷರು ಅವರನ್ನು ಯಾಜಕ ವರ್ಗಕ್ಕೆ ಆರಿಸಿಕೊಳ್ಳುತ್ತಾರೆ. ಅನಂತರ ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಲಿ ಎಂದು ಗಾಯನ ವೃಂದದ ಹಾಡಿಗೆ ನಮ್ಮ ಸ್ವರಗಳನ್ನು ಸೇರಿಸಿ ನಮ್ಮ ಸಮ್ಮತಿಯನ್ನು ಸೂಚಿಸೋಣ. ಇವರು ಈ ಪದವಿಗೆ ಯೋಗ್ಯರು ಎಂದು ನಿನಗೆ ತಿಳಿದಿದೆಯೇ? ಕ್ರೈಸ್ತ ಜನರಲ್ಲಿ ನಾವು ಮಾಡಿದ ವಿಚಾರಣೆಯಿಂದಲೂ ಇವರ ತರಬೇತಿಗೆ ಸಂಬಂಧಪಟ್ಟವರಿಂದ ಪಡೆದ ಹೇಳಿಕೆಯಿಂದಲೂ ಇವರು ಈ ಪದವಿಗೆ ಯೋಗ್ಯರಾಗಿರುವರೆಂದು ದೃಢವಾಗಿ ಹೇಳುತ್ತೇನೆ. ನಮ್ಮ ದೇವರು ರಕ್ಷಕರು ಆದ ಯೇಸು ಕ್ರಿಸ್ತರ ಸಹಾಯದಲ್ಲಿ ನಂಬಿಕೆ ಇಟ್ಟು ಈ ನಮ್ಮ ಸಹೋದರರನ್ನು ಯಾಜಕ ವರ್ಗಕ್ಕೆ ಆರಿಸಿಕೊಳ್ಳುತ್ತೇವೆ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯವಿಟ್ಟು ಕುಳಿತುಕೊಳ್ಳಿ. ಈಗ ಮಹಾಧರ್ಮಾಧ್ಯಕ್ಷರು ಯಾಜಕ ದೀಕ್ಷೆಯ ಘನತೆ, ಯಾಜಕತ್ವದ ಶ್ರೇಷ್ಠತೆ, ಯಾಜಕರ ಸ್ಥಾನಮಾನ ಮತ್ತು ಅವರು ನಿರ್ವಹಿಸತಕ್ಕ ವಿಶೇಷ ಕರ್ತವ್ಯಗಳ ಬಗ್ಗೆ ಪ್ರಬೋಧನೆ ನೀಡುತ್ತಾರೆ. ಪ್ರಿಯ ಸಹೋದರ ಸಹೋದರರೇ, ಪ್ರತ್ಯೇಕವಾಗಿ ಗುರು ಅಭ್ಯರ್ಥಿಗಳೇ, ಓರ್ವ ಒಳ್ಳೆಯ ಗುರು ಯಾವಾಗಲೂ ಅನುಗ್ರಹದ ಅರ್ಥಕಾರ ನೆನೆಸಿಕೊಳ್ಳುತ್ತಾನೆ ಎಂದು ದೈವಶಾಸ್ತ್ರಜ್ಞ ಬಾಲ್ತಜಾರ್ ಹೇಳುತ್ತಾರೆ. ಇವತ್ತಿನ ಮೊದಲನೆಯ ವಾಚನದಲ್ಲಿ ತಾಯಿಯ ಉದರದಿಂದಲೇ ನಿನ್ನನ್ನು ಅಭಿಷೇಕಿಸಿದ್ದೇನೆ ಎಂದು ಹೇಳುವುದರ ಮೂಲಕ ಯಾಜಕನ ಕರೆಯ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತಾನೆ ಪ್ರವಾದಿ ಯೆರೆಮೀಯ. ಎರಡನೆಯ ವಾಚನದಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಮಟ್ಟಕ್ಕೆ ಅನುಗುಣವಾಗಿ ದೇವರ ಅನುಗ್ರಹವನ್ನು ನೀಡಲಾಗಿದೆ ಎಂದು ಹೇಳುವುದರ ಮುಖಾಂತರ ಯಾಜಕ ದೀಕ್ಷೆಯನ್ನು
ಪಡೆಯಲಿರುವ ವ್ಯಕ್ತಿಗೂ ಇಂಥ ವಿಶೇಷ ವರವು ಲಭ್ಯವಾಗುತ್ತದೆಂದು ಸಂತ ಪೌಲನು ತಿಳಿಸುತ್ತಾರೆ. ನಾಜರೇತಿನ ಪ್ರಾರ್ಥನಾಲಯದಲ್ಲಿ ಪ್ರವಾದಿ ಯೆಶಾಯನ ವಾಕ್ಯಗಳಾದ ದೇವರ ಆತ್ಮ ನನ್ನ ಮೇಲಿದೆ, ದೀನದಲಿತರಿಗೆ ಶುಭ ಸಂದೇಶವನ್ನು ಸಾರಲು ಅವರನ್ನೂ ಅಭಿಷೇಕಿಸಿದ್ದಾರೆ ಎಂದು ಹೇಳುವುದರ ಮೂಲಕ ಯೇಸು ತಾನು ಈ ಲೋಕಕ್ಕೆ ಬಂದಂತಹ ಉದ್ದೇಶವನ್ನು ಸೃಷ್ಟಿಕರಿಸುತ್ತಾರೆ. ಪ್ರಿಯರೇ, ಯಾಜಕತ್ವವು ಯೇಸುವಿನ ಪವಿತ್ರ ಹೃದಯದ ಪ್ರೀತಿಯ ಪ್ರತೀಕವಾಗಿದೆ. ನೀವು ಯಾಜಕನನ್ನು ಕಂಡಾಗಲೆಲ್ಲ ಯೇಸು ಪ್ರಭುವನ್ನೇ ಜ್ಞಾಪಿಸಿಕೊಳ್ಳಿರಿ ಎಂದು ಸಂತ ಜಾನ್ ಮರಿಯ ವಿಯಾನಿಯವರು ತಿಳಿಸುತ್ತಾರೆ. ವಿಶ್ವಗುರು ಫ್ರಾನ್ಸಿಸರು ಇಟಲಿಯ ಧರ್ಮಾಧ್ಯಕ್ಷರ ಒಕ್ಕೂಟದಲ್ಲಿ ಪಾಲ್ಗೊಂಡು ಓರ್ವ ಒಳ್ಳೆಯ ಗುರುವಿನಲ್ಲಿ ಇರಬೇಕಾದ ಸದ್ಗುಣಗಳ ಬಗ್ಗೆ ತಿಳಿಸಿಕೊಡುತ್ತಾ, ಯಾಜಕ ನಾದವನು ಶಾಂತಿ ಸಮಾಧಾನದ ವ್ಯಕ್ತಿಯಾಗಿರಬೇಕು ಹಾಗೂ ಸ್ನೇಹ ಬಾಂಧವ್ಯಕ್ಕೆ ಕೂಡಿಸುವ ಸೇತುವೆಯಾಗಿರಬೇಕು. ಆತನು ಸರಳ ವ್ಯಕ್ತಿಯಾಗಿದ್ದು ಜನರ ಕಷ್ಟ ನಷ್ಟ ನೋವು ನಲಿವುಗಳಿಗೆ ಸ್ಪಂದಿಸುವಂತಾಗಿರಬೇಕು ಹಾಗೂ ಮಾನವ ದೌರ್ಬಲ್ಯಗಳಿಗೆ ಬಲಿಪಾಸುವಾಗದೆ ಸದಾ ನಿಂದನೆಗಳಿಂದ ದೂರ ಇರಬೇಕು. ಯಾಜಕನಿಗೆ ಮೂಲಭೂತವಾಗುವುದನ್ನು ಮಾತ್ರ ಇರಿಸಿಕೊಂಡು ಜನರಿಗೆ ದೈವೀಯ ಅನುಭವದ ವಿಶ್ವಾಸ ಹಾಗೂ ಔದಾರ್ಯತೆಗೆ ಹೆಚ್ಚು ಸಮಯ ಅವನು ಕೊಡಬೇಕು. ಯಾಜಕ ಜೀವನ ಸರಳ ಜೀವನ ಶೈಲಿಯು ಆಗಿರಬೇಕು. ಯಾಜಕನಿಗೆ ಪ್ರೀತಿಯು ಸರ್ವಸ್ವವಾಗಿದೆ. ಕೇವಲ ಮಾನವ ಶಕ್ತಿ ಸಾಮರ್ಥ್ಯದ ಮೇಲೆ ಮಾತ್ರ ಅವಲಂಬಿಸದೆ ಪ್ರಾಪಂಚಿಕ ಪಟ್ಟ ಬಡವಿಗಳಿಗೆ ಹಾತೊರೆಯದೆ ತನಗೆ ವಹಿಸಿಕೊಟ್ಟಂತಹ ಕಾರ್ಯವನ್ನು ಅತ್ಯಂತ ನಿಷ್ಠೆಯಿಂದ ಮಾಡುವವನೇ ನೈಜ ಯಾಜಕನು. ಆತನ ಸರಳ ಜೀವನ ಶೈಲಿಯು ಮೂಲಕ ಜನರಿಗೆ ಇಷ್ಟವಾಗುವಂತಹ ರೀತಿಯಲ್ಲಿ ನಡೆಯುವುದರ ಮೂಲಕ ವಿಶಿಷ್ಟತೆಯನ್ನು ಗಳಿಸಿಕೊಳ್ಳುತ್ತದೆ. ದೀನ ದಲಿತರಿಗೆ ಸೇವೆ ಮಾಡುವುದರಿಂದ ಬಾಂಧವ್ಯ ಬೆಸೆಯಲು ಕಾರಣನಾಗುತ್ತಾನೆ. ಅಂತೆಯೇ ಪಾಲನ ಸೇವೆಯಲ್ಲಿ ಔದಾರ್ಯತೆಯನ್ನು ತೋರುವುದರ ಮೂಲಕ ಸಭಾಪಾಲಕ ನೆನೆಸಿಕೊಳ್ಳುತ್ತಾನೆ. ಬಡತನದ ಬದುಕನ್ನು ಆಯ್ಕೆ ಮಾಡಿಕೊಂಡು ಬಾಳಲು ಕರೆಯಲ್ಪಟ್ಟ ಯಾಜಕನು ಉದಾತ್ತ ಮನದೊಂದಿಗೆ ಬಡವರ ಅಕ್ಕರೆ ಮತ್ತು ಪಾಲನೆಯಲ್ಲಿ ನಿರತನಾಗಿರಬೇಕು. ಆತನು ಶಾಂತಿ ಹಾಗೂ ಸಂಧಾನದ ವ್ಯಕ್ತಿಯಾಗಿರಬೇಕು ಮತ್ತು ದೈವೀ ಕರುಣೆಯ ಪ್ರತಿಧ್ವನಿಯಾಗಬೇಕು. ದೇವರ